ದೇವರಾದ ಯೇಸುಕ್ರಿಸ್ತರ ನಾಮದಲ್ಲಿ ಈ ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಒಂದು ವಾಕ್ಯವನ್ನು ನಾನು ಓದಲು ಬಯಸುತ್ತೇನೆ. ಇವೆಲ್ಲವೂ ಕೂಡ ಸಂಭವಿಸಬೇಕಾದವುಗಳೇ, ಆದರೂ ಕಳವಳ ಪಡದಂತೆ ನೋಡಿಕೊಳ್ಳಿರಿ ಎಂದು ದೇವರು ಹೇಳಿದ್ದಾರೆ. ನಾವು ಯಾಕೆ ಇದನ್ನು ಆರಂಭದಲ್ಲಿ ಹೇಳುತ್ತಾ ಇದ್ದೇವೆ ಎಂಬುದಾಗಿ ಸಂಚಿಕೆ ಮುಗಿಯುವಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತದೆ. ಬನ್ನಿ ಈ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಈ ಯುದ್ಧದ ಕುರಿತಾಗಿ ನಾವು ನೋಡಲಿದ್ದೇವೆ. ಈ ಯುದ್ಧ ಮುಂದಿನ ಹಂತಕ್ಕೆ ಹೋಗುತ್ತದೆ ಎಂಬುದಾಗಿ ನಾವು ಅನೇಕ ಸಾರಿ ಹೇಳುತ್ತಾ ಇದ್ವಿ. ಈಗ ಮೊದಲನೇ ಫೇಲ್ಯೂರ್ ಅಂದ್ರೆ ಈ ಯುದ್ಧ ತೊಡಗುತ್ತದೆ ಎನ್ನುವುದಕ್ಕೆ ಬಹಳ ಮುಖ್ಯವಾದ ವಿಷಯ ಏನೆಂದರೆ, ದಿಢೀರ್ ಎಂಬುದಾಗಿ ಟ್ರಂಪ್ನವರು ಚೀನಾಗೆ ಹೋದರು. ಆದರೆ ಹೋಗುವಾಗ ಅವರು 10 ಬಹಳ ಮುಖ್ಯವಾದಂತ ಮುಖ್ಯಸ್ಥರನ್ನು ಕರ್ಕೊಂಡು ಹೋದ್ರು. ಎಲಾನ್ ಮಾಸ್ಕ್ ನಿಂದ ಆಪಲ್ ನ ಸಿಇಒ ಇಂದ ಎಲ್ಲರನ್ನು ಕರ್ಕೊಂಡು ಹೋದ್ರು. ಇದು ಯಾತಕ್ಕಾಗಿ ಎಂಬುದಾಗಿ ನೋಡುವುದಾದರೆ, ಈ ಯುದ್ಧದಲ್ಲಿ ಅವರು ಬೇರೆ ಒಂದು ಪರಿಣಾಮಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡಿದ್ರು. ಅಂದರೆ ಈ ಯುದ್ಧದಲ್ಲಿ ಇರಾನ್ಗೆ ಚೀನಾ ಬೆಂಬಲವಾಗಿದೆ, ಚೀನಾಗಿ ಇರಾನ್ ಬೆಂಬಲವಾಗಿದೆ. ಇಬ್ಬರು ಕೂಡ ಕ್ರಯ ವಿಕ್ರಯವನ್ನು ಯುವಾನ್ ಆ ಚೀನಾ ಕರೆನ್ಸಿಯಲ್ಲಿ ಮಾಡಿದ್ರು ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಈಗ ಇವರು ಹೋಗಿ ಅಲ್ಲಿ ಏನ್ ಮಾಡುವುದಕ್ಕೆ ಬಯಸುದ್ರು ಅಂದ್ರೆ, ಇದನ್ನು ಹೇಗಾದ್ರೂ ಸರಾಗ ಮಾಡಿ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ತೆರೆಯುವಂತೆ ಮಾಡಿ. ಯಾಕಂದ್ರೆ ಅಮೆರಿಕದ ಬಹಳ ಮುಖ್ಯವಾದ ಕಂಪನೀಸ್ ಈ ಆಪಲ್ ಎಲ್ಲ ಇದೆಯಲ್ವಾ, ಅದರ 90% ಪಾರ್ಟ್ಸ್ ಚೀನಾದಲ್ಲೇ ಮಾಡಲಾಗುತ್ತದೆ. ಎಲಾನ್ ಮಾಸ್ಕ್ ನ ವಿಶ್ವದಲ್ಲೇ ಅತಿ ದೊಡ್ಡ ಫ್ಯಾಕ್ಟರಿ ಟೆಸ್ಲಾ ಫ್ಯಾಕ್ಟರಿ ಎಲ್ಲಿದೆ ಅಂತ ಕೇಳುವುದಾದ್ರೆ ಚೀನಾದಲ್ಲೇ ಇದೆ. ಆದ್ದರಿಂದ ಟ್ರಂಪ್ನವರು ಈ ಸಿಒನೆಲ್ಲ ಕರ್ಕೊಂಡು ಅಲ್ಲಿ ಹೋಗಿ ಅವರು ಒಂದು ಮಟ್ಟಿಗೆ ಮಾತುಕತೆಯನ್ನು ಮಾಡಿ ಮತ್ತೆ ಯುದ್ಧವನ್ನು ಪೋಸ್ಟ್ಪೋನ್ ಮಾಡುವುದಕ್ಕೋಸ್ಕರವಾಗಿ ಅವರು ಅಲ್ಲಿ ಹೋಗಿದ್ದರು. ಬೇರೆ ಯಾವ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗದೆ ಬರೀ ಈ ಬಿಸ್ನೆಸ್ ಮ್ಯಾನ್ಸ್ ಅನ್ನು ಕರ್ಕೊಂಡು ಹೋಗಿದ್ರು. ಆದ್ರೆ ನಡೆದದ್ದೇನೆಂದ್ರೆ, ಚೀನಾ ಅಧ್ಯಕ್ಷರು ಇವರನ್ನು ಕೂರಿಸಿಕೊಂಡು ಒಂದು ಬಹಳ ಮುಖ್ಯವಾದ ಸ್ಟೇಟ್ಮೆಂಟ್ ಅನ್ನು ಕೊಡುತ್ತಾರೆ. ಬಹಳ ಮಾತನಾಡಿದ್ರು. ಅದರಲ್ಲಿ ನಮಗೆ ಬೇಕಾಗಿರುವಂತ ಯುದ್ಧಕ್ಕೆ ಬೇಕಾದಂತಹ ಸ್ಟೇಟ್ಮೆಂಟ್, ಒಂದೊಂದು ಸಾಮ್ರಾಜ್ಯವು ಮುಕ್ತಾಯಕ್ಕೆ ಬರುತ್ತದೆ. ಇದು ಚೀನಾ ಅಧ್ಯಕ್ಷರು ಹೇಳಿದ್ದು. ಒಂದೊಂದು ಸಾಮ್ರಾಜ್ಯವು ಮುಕ್ತಾಯಕ್ಕೆ ಬರುತ್ತದೆ. ಅದೇ ರೀತಿ ಅಮೆರಿಕದ ಡೈನಾಸ್ಟಿಯು ಕೂಡ ಮುಕ್ತಾಯಕ್ಕೆ ಬರುತ್ತದೆ. ಆದರೆ ಒಂದೊಂದು ಸಾಮ್ರಾಜ್ಯ ಮುಗಿಯುವಾಗ ಅದು ಯುದ್ಧದಲ್ಲೇ ಮುಗಿಯುತ್ತದೆ. ಇದು ಹಾಗಾಗಬಾರದೆಂಬುದಾಗಿ ನಾನು ಮುಗಿಸುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಯುದ್ಧದಲ್ಲೇ ಮುಕ್ತಾಯವಾಗುತ್ತದೆ, ಅಮೆರಿಕ ಸಾಮ್ರಾಜ್ಯ ಬೀಳುತ್ತದೆ. ಈಗ ಅದಕ್ಕೆ ಸಂಬಂಧಪಟ್ಟಂತ ಯುದ್ಧ ಮುಂದಿನ ಹಂತಕ್ಕೆ. ಅಲ್ಲಿಂದ ಬಂದ ಕೂಡಲೇ ಟ್ರಂಪ್ನವರಿಗೆ ದೊಡ್ಡ ಫೇಲ್ಯೂರ್. ಅಲ್ಲಿಂದ ಬಂದ ಕೂಡಲೇ ಅವರು ಹೇಳಿದ್ದು, ಪೀಸ್ ಡೀಲ್ ಕಡೆಯ ನಿಮಿಷದಲ್ಲಿದೆ, ಯಾವಾಗ ಬೇಕಾದ್ರೂ ಯುದ್ಧ ಆರಂಭವಾಗುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಸೊ ಯುದ್ಧಕ್ಕೆ ರೆಡ್ ಲೈನ್ ಡೆಡ್ ಲೈನ್ ಏನೇನೋ ಹೇಳುತ್ತಿದ್ದಾರೆ. ಎಲ್ಲವೂ ಕೂಡ ರೆಡಿ ಆಗಿದೆ. ಯುದ್ಧಗಳಾಗುವ ಸುದ್ದಿಯನ್ನು ಕೇಳುವಿರಿ. ವಿಶೇಷವಾಗಿ HK 38-39 ಆ ಯುದ್ಧದ ಮುಂದಿನ ಹಂತವನ್ನೇ ನಾವು ನೋಡುತ್ತಾ ಇದ್ದೇವೆ. ಇದರ ನಡುವೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ಸಮಸ್ಯೆ ಹೆಚ್ಚಾಗಿ ಅವರು ಲೆಬನಾನ್ ಅನ್ನು ತಾಕಿದ್ದಾರೆ. ಅನೇಕ ಪ್ರಾಣಹಾನಿ ಕೂಡ ಉಂಟಾಗಿದೆ. ಅದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಅದರೊಂದಿಗೆ ಯುದ್ಧದ ಕಾರ್ಯಗಳು, ಒಂದು ಕಡೆ ರಷ್ಯಾ ಹಾಗೂ ಯುಕ್ರೇನ್ನ ಸಮಸ್ಯೆ ಅದು ಉಚ್ಚಘಟ್ಟವನ್ನು ತಲುಪುತ್ತಾ ಇದೆ. ಅದರಲ್ಲಿ ನೀವು ಎಲ್ಲಾ ಕಡೆಯಲ್ಲೂ ಕೂಡ ನೋಡುವುದಾದ್ರೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಗುರುತುಗಳು ಎಲ್ಲೆಡೆ ಕಾಣಿಸುತ್ತಿದೆ. ಸ್ವಲ್ಪ ಕಳೆದ ಒಂದು ತಿಂಗಳಿನ ನ್ಯೂಸ್ ಅನ್ನು ತೆಗೆದು ನೋಡಿರಿ. ಒಂದೊಂದು ದೇಶವೂ ಕೂಡ ಆಯುಧಗಳನ್ನು ಖರೀದಿಸುತ್ತಾ ಇದೆ. ನಿರ್ದಿಷ್ಟವಾಗಿ ನ್ಯೂಕ್ಲಿಯರ್ ಆಯುಧದ ಕುರಿತಾಗಿ ಮಾತನಾಡುವುದು, ಟೆಸ್ಟ್ ಮಾಡುವುದು, ಅದೆಲ್ಲವನ್ನು ಕೂಡ ನೋಡಿ. ಲೋಕದಲ್ಲಿ ಒಂದು ಯುದ್ಧದ ದೊಡ್ಡ ಮೇಘವು ಆವರಿಸಿದೆ. ಇದರ ಕುರಿತಾಗಿರುವಂತಹ ಅಪ್ಡೇಟ್ ಅನ್ನು ಕರ್ತನ ಚಿತ್ತವಾದರೆ ಮುಂದಿನ ಸಂಚಿಕೆಯಲ್ಲಿ ಹೇಳುವುದಕ್ಕೆ ನಾವು ಪ್ರಯಾಸ ಪಡುತ್ತೇವೆ. ನಾವು ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನೋಡೋಣ. ಇದು ಏನೆಂದು ಕೇಳುವುದಾದರೆ, ಈ ಯುದ್ಧದಲ್ಲಿ ಅಂದರೆ ಇರಾನ್, ಇಸ್ರಾಯೇಲ್, US ಆ ಯುದ್ಧದಿಂದ ಉಂಟಾದಂತಹ ಕ್ಷಾಮ, ಸತ್ಯವೇದದಲ್ಲಿ ಕ್ಷಾಮದ ಕುರಿತಾಗಿ ಹೇಳಲ್ಪಟ್ಟಿದೆ. ಇದರೊಂದಿಗೆ ಅದು ಬರಬೇಕು. 4 ಕಾರ್ಯಗಳು ಹೇಳಲ್ಪಟ್ಟಿದೆ. ಪ್ರಕಟಣೆ 6:8 ಬರೆಯಲ್ಪಟ್ಟಿದೆ. ಒಂದು ಕತ್ತಿಯಿಂದಲೂ, ಎರಡನೆಯದಾಗಿ ಬರದಿಂದಲೂ, ಎರಡನೆಯದಾಗಿ ಬರ, ಅದರೊಂದಿಗೆ ಬರುವಂತಹ ಘೋರವ್ಯಾಧಿ, ಕಡೆಯದಾಗಿ ಕಾಡು ಮೃಗಗಳಿಂದ ಉಂಟಾಗುವಂತಹ ಮರಣ. ಈ 4 ಕೂಡ ಇರುತ್ತದೆ. ನೀವೀಗ ಚೆನ್ನಾಗಿ ಗಮನಿಸಿ ನೋಡುವುದಾದ್ರೆ ಯುದ್ಧದ ಕುರಿತಾಗಿ ಮಾತನಾಡುತ್ತಿದ್ದೇವಾ? ಯುದ್ಧದಿಂದ ಉಂಟಾದ ಪರಿಣಾಮ ಏನಂದ್ರೆ ಬರ, ಬಹಳ ದೊಡ್ಡ ಬರಗಾಲ. ಯಾವುದರಿಂದ ಉಂಟಾಯಿತು ಅಂತ ನೋಡುವುದಾದರೆ, ಈ ಕಚ್ಚಾ ತೈಲವನ್ನೆಲ್ಲ ತಡೆಗಟ್ಟದ್ದರಿಂದ, ಸ್ಟ್ರೈಟ್ ಆಫ್ ಹಾರ್ಮಸ್ ಮೂಲಕ ಬರದಂತೆ ತಡೆಗಟ್ಟಿದ್ದರಿಂದ ಅದರ ಪರಿಣಾಮವಾಗಿ ಒಂದೊಂದು ದೇಶವೂ ಕೂಡ ಆರ್ಥಿಕವಾದ ಮುಗ್ಗಟ್ಟಿಗೆ ಒಳಗಾಗಿದೆ. ಅದೇನೆಂದ್ರೆ, ಒಂದು ಬ್ಯಾರಲ್ $75 ಇದ್ದಂಥದ್ದು ಅದು ಹಾಗೆ ಹೆಚ್ಚಾಗಿ ಇವತ್ತು $110-112 ಪರ್ ಬ್ಯಾರಲ್ ಆಗಿದೆ. ಅತಿ ಶೀಘ್ರದಲ್ಲಿ ಜುಲೈ ತಿಂಗಳಷ್ಟರಲ್ಲಿ $200 ಆಗುವ ಸಾಧ್ಯತೆ ಇದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇಂಡಿಯಾದಲ್ಲಿ ಮಾತ್ರವೇ ಈ ಸಂಚಿಕೆ ಶೂಟ್ ಮಾಡುವಷ್ಟರಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಅದು ಇನ್ನೂ ಏರಿಕೆ ಆಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗುತ್ತದೆ ಅಂದ್ರೆ ಇಲ್ಲ, ಇನ್ನೊಂದು ಆಯಿಲ್ ಇದೆ, ಎಡಿಬಲ್ ಆಯಿಲ್, ಅಂದ್ರೆ ನಾವು ಅಡಿಗೆ ಮಾಡುವುದಕ್ಕೆ ಬಳಸುವಂತ ಎಣ್ಣೆ ಎಲ್ಲ, ಅದರ ಬೆಲೆ ಕೂಡ ಏರಿಕೆ ಆಗುತ್ತಿದೆ. ಅದರ ಬೆಲೆ ಏರಿಕೆ ಆಗುತ್ತಾ ಆಟೋಮೆಟಿಕ್ ಆಗಿ ರೆಸ್ಟೋರೆಂಟ್ ಅಲ್ಲಿ ಬೆಲೆ ಜಾಸ್ತಿ ಆಗುತ್ತದೆ, ಎಲ್ಲದರ ಬೆಲೆ ಏರಿಕೆ ಆಗುತ್ತದೆ. ಸೊ ಬಹಳ ದೊಡ್ಡ ಒಂದು ಬರಗಾಲ, ಲೋಕಾದ್ಯಂತ ಕ್ಷಾಮ. ಇದನ್ನ ನಾನು ಹೇಳಿದ್ರೆ ನೀವು ಬೇರೆ ರೀತಿ ಭಾವಿಸುತ್ತೀರಾ. ಆದರೆ ನಮ್ಮ ಪ್ರಧಾನಿಯವರೇ ಈಗ ನೆದರ್ಲ್ಯಾಂಡ್, ಪೋಲೆಂಡ್ ಎಲ್ಲಾ ಕಡೆ ಹೋಗಿದ್ದಾರೆ ಅಲ್ವಾ. ಅದರಲ್ಲಿ ಅವರು ಆ ನೆದರ್ಲ್ಯಾಂಡ್ಗೆ ಹೋಗಿದಂತ ಸಮಯದಲ್ಲಿ ಹೇಳಿದಂತ ಮಾತೇನೆಂದರೆ, ಬಡತನದ ದಶಕ ಬರುತ್ತದೆ. ಅಂದರೆ ದಶಕ ಅಂದ್ರೆ 10 ವರ್ಷ.
ಬಹಳ ಘೋರವಾದಂತ ಬಡತನದ ದಶಕ, ಪಾವರ್ಟಿ ಆಫ್ ಡೆಕೆಡ್ ಎಂಬುದಾಗಿ ಹೇಳಿದ್ದಾರೆ. ಅದರ ಅರ್ಥ ಏನಂದ್ರೆ ಕೋವಿಡ್, ಆನಂತರ ಯುದ್ಧ, ಆನಂತರವಾಗಿ ಈಗ ಬಂದಿರುವಂತ ಎಣ್ಣೆಯ ಸಮಸ್ಯೆ, ಇದೆಲ್ಲವೂ ಕೂಡ ಸೇರಿಸಿ ಏನಾಗುತ್ತದೆ ಎಂಬುದಾಗಿ ನೋಡುವುದಾದರೆ ಬರುವಂತ ಮುಂದಿನ 10 ವರ್ಷಗಳು ಬಡತನದ ಒಂದು ವರ್ಷಗಳಾಗಿರುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಆರ್ಥಿಕ ನಿಪುಣರು ಮೊದಲುಗೊಂಡು ಎಲ್ಲರೂ ಕೂಡ ಇದನ್ನೇ ಹೇಳುತ್ತಾ ಇದ್ದಾರೆ. ಖರ್ಚನ್ನು ಕಡಿಮೆ ಮಾಡಿ ಬೇರೆ ಏನೇನೋ ಕಾರ್ಯಗಳನ್ನು ಅವರು ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಹೇಳುತ್ತಾ ಇದ್ದರು. ಒಂದನ್ನು ಹೇಳುತ್ತಿದ್ದಾರೆ, ನಾವು ಕ್ಷಾಮಕ್ಕೆ ಹೋಗಿದ್ದೇವೆ, ಲೋಕವೇ ಕ್ಷಾಮದ ಕಾಲಕ್ಕೆ ಹೋಗುತ್ತಾ ಇದೆ. ಆದರೆ ಕ್ಷಾಮ, ಬರಗಾಲ, ಆಯಾ ದೇಶಕ್ಕೆ ಆಯಾ ಕ್ಷಾಮಗಳು ಎಂಬುದಾಗಿ ಇದೆ. ನಾವೀಗ ಹೇಳುತ್ತಾ ಇರುವಂತದ್ದು ಈ ಕಚ್ಚಾ ತೈಲ ಆಗಿರಬಹುದು, ಫರ್ಟಿಲೈಸರ್ಸ್ ಆಗಿರಬಹುದು, ಅಥವಾ ಎಡಿಬಲ್ ಆಯಿಲ್ ಆಗಿರಬಹುದು, ಇಂತಹ ಸಮಸ್ಯೆಗಳಿದೆಯಲ್ಲ. ಸೌದಿ ಅರೇಬಿಯಾದಲ್ಲಿ ಎಣ್ಣೆಯ ಸಮಸ್ಯೆ ಇಲ್ಲ, ಆದರೆ ಅವರಿಗೆ ನೀರಿನ ಸಮಸ್ಯೆ ಇದೆ. ಈ ರೀತಿ ಒಂದೊಂದು ದೇಶಕ್ಕೂ ಒಂದೊಂದು ಸಮಸ್ಯೆಗಳಿದೆ. ಸ್ವೀಡನ್, ಎಥಿಯೋಪಿಯಾದಲ್ಲಿ ನೋಡುವುದಾದ್ರೆ, ಅದರಲ್ಲೂ ಎಥಿಯೋಪಿಯಾದಲ್ಲಿ ನೋಡುವುದಾದ್ರೆ ಎಷ್ಟೋ ಜನ ಊಟಕ್ಕೆ ಗತಿ ಇಲ್ಲದೆ ಇದ್ದಾರೆ, ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂದು ಹೇಳುತ್ತಿದ್ದಾರೆ. ಸ್ವೀಡನ್ ಕುರಿತಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಲೋಕಾದ್ಯಂತ ಕ್ಷಾಮ, ಬೆಲೆ ಏರಿಕೆ. ದೇವರು ಹೇಳಿದ ಪ್ರಕಾರ ನಮ್ಮ ಕಣ್ಣುಗಳ ಮುಂದೆ ಇದೆಲ್ಲವೂ ಕೂಡ ನಡೆಯುತ್ತಾ ಇದೆ. ಈಗ ಲೋಕವು, ನಾನು ಮತ್ತೆ ಹೇಳುತ್ತೇನೆ, ಆರಂಭದಲ್ಲಿ ಹೇಳಿದಂತ ವಾಕ್ಯವನ್ನು ಮತ್ತೆ ಹೇಳುತ್ತೇನೆ, ಇವೆಲ್ಲ ಸಂಭವಿಸಬೇಕಾದವುಗಳೇ. ಹಾಗಾದರೆ ಕ್ಷಾಮ, ಯುದ್ಧಗಳೆಲ್ಲ ಬರುವಾಗ ಇವೆಲ್ಲವೂ ಸಂಭವಿಸಬೇಕಾದವುಗಳೇ ಅಂತ ಹೇಳುತ್ತಾ ಇದ್ದೀರಾ? ಆದರೆ ಬೈಬಲ್ ಹೇಳುತ್ತದೆ ಕಳವಳ ಪಡಬೇಡಿರಿ ಎಂಬುದಾಗಿ. ಹೇಗೆ ನಾವು ಕಳವಳ ಪಡದಂತೆ ಇರಬೇಕೆಂಬುದಾಗಿ ನೋಡುವುದಾದರೆ, ಎಣ್ಣೆಯ ಸಮಸ್ಯೆ ಇದೆ, ಹಿಟ್ಟಿನ ಸಮಸ್ಯೆ ಇದೆ. ಅಂದ್ರೆ ಈಗ ನಮಗೆ ಆಹಾರದ ಸಮಸ್ಯೆಗಳಿದೆ, ಬೆಲೆ ಏರಿಕೆ ಆಗುತ್ತಾ ಇದೆ. ಅದರಲ್ಲೂ ಕೂಡ ಸ್ವೀಡನ್, ಎಥಿಯೋಪಿಯಾದಲ್ಲಿ. ಆದ್ರೆ ಚೆನ್ನಾಗಿ ಗಮನಿಸಿ ನೋಡಿರಿ, ಇದೇ ರೀತಿಯಾದ ಸಮಸ್ಯೆ ಇಸ್ರಾಯೇಲ್ ಅಲ್ಲಿ ಬಂದಾಗ ಎಲಿಯನಿಗೆ ದೇವರು ಹೇಳಿದ್ದು, ನೀನು ಚಾರಪ್ತೆ ಊರಿನ ವಿಧವೆ ಮನೆಗೆ ಹೋಗು, ಅಲ್ಲಿ ನಿನಗೆ ಎಣ್ಣೆಗಾಗಲಿ ಹಿಟ್ಟಿಗಾಗಿ ಕೊರತೆ ಇರುವುದಿಲ್ಲ. ದೇವರು ನಮಗೆ ಈಗಲೂ ಕೂಡ ಅದೇ ಹೇಳುತ್ತಿದ್ದಾರೆ, ಸೇಮ್ ವರ್ಡ್. ನೀವು ದೇವರನ್ನು ದೃಷ್ಟಿಸುವಾಗ, ದೇವರನ್ನು ನಂಬುವಾಗ, ಆ ಸುತ್ತಲೂ ನಡೆಯುವಂತ ಕಾರ್ಯವನ್ನು ನೋಡಬೇಡಿ. ನಿಮ್ಮನ್ನು ಪೋಷಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ದೇವರಾದ ಯೇಸು ಕ್ರಿಸ್ತನು 6 ಲಕ್ಷ ಪುರುಷರಿಗೆ ಅರಣ್ಯದಲ್ಲೇ ಪೋಷಿಸಿದಂತಹ ದೇವರು. ಅವರು ನಿಶ್ಚಯವಾಗಿ ಯುದ್ಧದ ನಡುವೆ, ಕ್ಷಾಮದ ನಡುವೆ ನಿಮ್ಮನ್ನು, ನನ್ನನ್ನು ಪೋಷಿಸುತ್ತಾರೆ. ಇದಕ್ಕಾಗಿ ನೀವು ಸಿದ್ಧರಾಗಬೇಕೆಂಬುದಾಗಿ ನಾವು ಹೇಳಿದ್ವಿ. ಅಂದರೆ ಕ್ಷಾಮ ಬರುವುದಿಲ್ಲ ಅಂತ ಅಂದ್ಕೊಂಡ್ರಿ, ಬರುತ್ತದೆ, ಆದರೆ ನೀವು ಸಿದ್ಧರಾಗಿರಿ ಎಂಬುದಾಗಿ ಈಗ ವಾಕ್ಯದಲ್ಲಿ ಹೇಳಲ್ಪಟ್ಟದೆಲ್ಲ ನೆರವೇರುವುದಕ್ಕೆ ಆರಂಭವಾಗಿದೆ. ಚಿಂತೆ ಮಾಡಬೇಡಿ, ಇವೆಲ್ಲವೂ ಕೂಡ ಲೋಕದಲ್ಲಿ ಸಂಭವಿಸಬೇಕಾದವುಗಳೇ. ಆದರೂ ದೇವರು ಪಕ್ಷಿ ತನ್ನ ಮರಿಯನ್ನು ಕಾಪಾಡುವಂತೆ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತರಾಗಿದ್ದಾರೆ. ಕಡೆಯದಾಗಿ ಒಂದು ಮುಖ್ಯವಾದ ಕಾರ್ಯವನ್ನು ಹೇಳಿ ನಾನು ಈ ಸಂಚಿಕೆ ಮುಗಿಸಲು ಬಯಸುತ್ತೇನೆ. ಫಿನಿಶ್ ಪಾರ್ಲಿಮೆಂಟ್ ಅಂದ್ರೆ ಫಿನ್ಲ್ಯಾಂಡ್ ಪಾರ್ಲಿಮೆಂಟ್ ಅಲ್ಲಿ ವಾಕ್ಯವನ್ನು ತೆಗೆದು ಪೋಸ್ಟ್ ಮಾಡಿದ್ದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ರಿಂದ 27ನೇ ವಾಕ್ಯ ಪೋಸ್ಟ್ ಮಾಡಿದ್ದಕ್ಕಾಗಿ ಅವರಿಗೆ ದಂಡನೆ ಕೊಟ್ಟಿದ್ದಾರೆ. ಯಾತಕ್ಕಾಗಿ ಅಂದರೆ ಆ ವಾಕ್ಯ ಹೇಳುತ್ತದೆ, ಅವರನ್ನು ವಲಸದ ನಡತೆಗೆ ಒಪ್ಪಿಸಿದನು. ಅಂದರೆ ಮದುವೆಯ ಕುರಿತಾಗಿ, ಸಲಿಂಗ ಕಾಮದ ಕುರಿತಾಗಿ ಇದೆ. ಸಲಿಂಗ ಕಾಮದ ಕುರಿತಾಗಿ ನೀವು ಹಾಕಿದ್ದರಿಂದ ಕಾನೂನಿಗೆ ವಿರುದ್ಧವಾಗಿ, ಅಂದ್ರೆ ಅವರು ವಾಕ್ಯವನ್ನೇ ಹಾಕಿದ್ದು, ಅವರು ಬೇರೆ ಯಾವ ಅಭಿಪ್ರಾಯವನ್ನೇ ಹೇಳಿಲ್ಲ, ವಾಕ್ಯವನ್ನು ಮಾತ್ರ ಹಾಕಿದ್ದಾರೆ. ಈ ವಾಕ್ಯವನ್ನು ಯಾಕೆ ಹಾಕಿದ್ರಿ? ಇದು ಕಾನೂನಿಗೆ ಅಗೇನ್ಸ್ಟ್ ಆಗಿ ಇದೆ. ಇದನ್ನು ಹೇಳಿದ್ದು ಯಾರಂದ್ರೆ ಫಿನ್ಲ್ಯಾಂಡ್ ಗವರ್ನಮೆಂಟ್. ಅಂದ್ರೆ ಇವರೆಲ್ಲ ಬೈಬಲ್ ಕೈಯಲ್ಲಿ ಇಟ್ಕೊಂಡಿರುವಂತವರು. ಸೊ ಕಡೆಯ ಕಾಲದಲ್ಲಿ ವಾಕ್ಯದ ಕ್ಷಾಮವು ನಮ್ಮ ಕಣ್ ಮುಂಭಾಗದಲ್ಲಿ ನಡೆಯುತ್ತಾ ಇದೆ. ಕಡೆಯದಾಗಿ ನೀವು ನೋಡುವುದಾದ್ರೆ, ಟ್ರಂಪ್ನವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾವಾಗಲೂ ಕೂಡ ನಾವು ಟ್ರಂಪ್ ಕುರಿತಾಗಿ ಹೇಳುವಾಗ ಕೆಲವು ಕಾರ್ಯಗಳು ಆಂಟಿಕ್ರೈಸ್ಟ್ ಮಾಡುವಂತ ಕಾರ್ಯ ಮಾಡುತ್ತಾ ಇದ್ದಾರೆ ಅಂತ ಹೇಳಿದ್ವಿ ಅಲ್ವಾ? ಈಗ ಅದಕ್ಕೆ ಇನ್ನೊಂದು ಕಾರ್ಯವನ್ನು ಸೇರಿಸುವ ಹಾಗೆ ಮಾಡಿದ್ದಾರೆ. ಏನಂತ ಕೇಳುವುದಾದರೆ, ಈಗಾಗಲೇ ನೋಡುವುದಾದ್ರೆ ಅವರು ಕರೆನ್ಸಿಯಲ್ಲಿ ತಮ್ಮ ಫೋಟೋನ ಹಾಕೊಂಡ್ರು, ಆಮೇಲೆ ಪಾಸ್ಪೋರ್ಟ್ ಅಲ್ಲಿ ತಮ್ಮ ಫೋಟೋ ಸೇರಿಸಿದ್ರು, ಆಮೇಲೆ ತಮಗೋಸ್ಕರ ಒಂದು ವಿಗ್ರಹವನ್ನು ಮಾಡಿಸಿದ್ರು, ಆಮೇಲೆ ಸಮಾಧಾನ ಒಪ್ಪಂದಕ್ಕಾಗಿ ಬೋರ್ಡ್ ಆಫ್ ಪೀಸ್ ಅನ್ನು ಆರಂಭಿಸಿದ್ರು. ಈ ರೀತಿಯಾಗಿ ಅನೇಕ ಮಾಡುತ್ತಾ ಬಂದ್ರಲ್ವಾ? ಲೇಟೆಸ್ಟ್ ಆಗಿ ಈಗ ಏನ್ ಮಾಡಿದ್ದಾರೆ ಎಂಬುದಾಗಿ ಕೇಳುವುದಾದ್ರೆ, ಇಸ್ರೇಲ್ಗೆ ಹೋಗಿ ನಾನು ರಾಜ ಆಗುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಈಗ ಅವರ ಒಂದು ಪದವಿಯ ಪ್ರಮಾಣ ಮುಗಿದ ಕೂಡಲೇ ಇಸ್ರೇಲ್ ಅಲ್ಲಿ ನನಗೆ 99% ಬೆಂಬಲವಿದೆ, ಅಲ್ಲಿ ಹೋಗಿ ನಾನು ಏನ್ ಮಾಡುತ್ತೇನೆ, ಪ್ರೈಮ್ ಮಿನಿಸ್ಟರ್ಗಾಗಿ ನಿಲ್ಲುತ್ತೇನೆ. ಆಂಟಿಕ್ರೈಸ್ಟ್ ಕೂಡ ಇದನ್ನೇ ಮಾಡುತ್ತಾನೆ. ಚೆನ್ನಾಗಿ ಗಮನಿಸಿರಿ, ಅವನು ಲೋಕಾದ್ಯಂತ ತಿರುಗಿ ಕಡೆಯದಾಗಿ ಯೆರೂಸಲೇಮಿನೊಳಗೆ ಪ್ರವೇಶಿಸುತ್ತಾನೆ ಅಂತ ಇದೆ. ಅಲ್ಲಿ ಬಂದು ತನ್ನನ್ನು ದೇವರಾಗಿ ಕಾಣಿಸಿಕೊಳ್ಳುವನಾಗಿರುತ್ತಾನೆ. ಇವರಿಗಾಗಲೇ ವಿಗ್ರಹವನ್ನು ಮಾಡಿಸಿದ್ದಾರೆ. ಈಗ ಇಸ್ರೇಲ್ ಒಳಗೆ ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅದು ನಡೆಯುತ್ತದ, ಸಾಧ್ಯವಾ ಅಂದ್ರೆ ನಮಗೆ ಗೊತ್ತಿಲ್ಲ. ಅವರು ಹಾಗೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಆ ದೇಶದ ಸಿಟಿಸನ್ಶಿಪ್ ಇರಬೇಕು. ಎರಡನೆಯದಾಗಿ ಅದರಲ್ಲಿ ಅನೇಕ ಸಮಸ್ಯೆಗಳಿದೆ. ಆದರೆ ಅವರ ಆಸೆ ನಾನು ಹೇಳುತ್ತಿದ್ದೇನೆ. ಅವರು ಹೇಳುತ್ತಾರೆ ನಾನು ಪ್ರಧಾನಿಯಾಗಿ ನಿಲ್ಲುತ್ತೇನೆ ಅಂತ ಹೇಳುತ್ತಿದ್ದಾರೆ. ಸೊ ಇದು ಆಂಟಿಕ್ರೈಸ್ಟ್ ನ ಎಲ್ಲಾ ಗುಣಾತಿಶಯಗಳು ಕೂಡ ಇವರಲ್ಲಿ ಕಾಣಲ್ಪಡುತ್ತಾ ಇದೆ. ಮತ್ತೆ ಹೇಳುತ್ತೇನೆ, ಟ್ರಂಪ್ ಆಂಟಿಕ್ರೈಸ್ಟ್ ಅಲ್ಲ. ಆಂಟಿಕ್ರೈಸ್ಟ್ ಯುರೋಪ್ನಿಂದಲೇ ಬರುತ್ತಾನೆ. ಆದರೆ ಈಗ ಎಲ್ಲವೂ ಕೂಡ ನಮ್ಮ ಕಣ್ ಮುಂಭಾಗದಲ್ಲಿ ನಡೆಯುತ್ತಾ ಇದೆ. ಕರ್ತನ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.